ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರಸನ್ನಗೌಡ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ಇವತ್ತೊಂದು ಪುಟ್ಟ ಸ್ಟೋರಿ ಹೇಳ್ತೀನಿ, ಕೇಳಿ ಸ್ನೇಹಿತರೆ. ಇಬ್ಬರು ಅಣ್ಣ ತಮ್ಮಂದಿರು ದೂರವಾದ ಒಂದು ಕತೆ. ಪ್ರೀತಿ ಮಾಡಿ ಮದುವೆ ಆಗಿದ್ದ ಒಂದು ಜೋಡಿ. ಆ ಜೋಡಿಗೆ 2 ಮಕ್ಕಳು. ಅಣ್ಣನ ಹೆಸರು ಪುನೀತ್, ತಮ್ಮನ ಹೆಸರು ಪೃಥ್ವಿ. ಇಬ್ಬರು ಚೆನ್ನಾಗೇ ಬೆಳೀತಾ ಇದ್ರು. ಅಜ್ಜಿ ತಾತನ ಜೊತೆ ಬೆಳೆದು ದೊಡ್ಡವರಾದರು. ಅಣ್ಣ ಅಂತಕ್ಕಂಥವನು ತಂದೆ ತಾಯಿ ಮಡಿಲಲ್ಲಿ ಬೆಳೆಯಲು ಶುರುವಾದ. ತಮ್ಮನಾದವನು ಅಜ್ಜಿ ತಾತನ ಮಡಿಲಲ್ಲಿ ಬೆಳೆಯಲು ಶುರುವಾದ. ಆದರೆ ಅಣ್ಣ ಅಂತಕ್ಕಂಥವನು 10ನೇ ಕ್ಲಾಸ್ ಪಾಸ್ ಮಾಡಿಲ್ಲ. ತಮ್ಮ ಅಂತಕ್ಕಂಥವನು 8ನೇ ಕ್ಲಾಸು. ಆ ಹುಡುಗನು ಬೆಂಗಳೂರಿಗೆ ಬಂದು ತಾಯಿ ತಂದೆ ಸೇರ್ಕೊಂಡ. ಸೇರ್ಕೊಂಡು ಇಬ್ಬರು ಅಣ್ಣ ತಮ್ಮಂದಿರು ಒಂದೇ ಮನೆಯಲ್ಲಿ ಬೆಳೀತಾ ಇದ್ರು. ಆದರೆ ಪ್ರೀತಿಸಿ ಮದುವೆ ಆದ ಈ ಅವ್ರ ತಾಯಿ ತಂದೆ ಅಣ್ಣ ತಮ್ಮಂದಿರಿಗೆ ಇಷ್ಟ ಇರಲಿಲ್ಲ. ಯಾಕೆ, ವರದಕ್ಷಿಣೆ ಅಂತೂ ಕೊಟ್ಟಿರಲ್ಲ ಪ್ರೀತಿ ಮಾಡಿದವ್ರಿಗೆ. ಇದು ಒಂದು ಮೂಲ ಆಗಿರ್ಬೋದು. ಅಥವಾ ತಾಯಿ ತಂದೆ ನಾನು ತೋರಿಸ್ತವನು ಮದುವೆ ಆಗಲಿಲ್ಲ, ಯಾರನ್ನೋ ಕಟ್ಕೊಂಡ ಅಂತಕ್ಕಂಥದ್ದು ಇನ್ನೊಂದು ಸುದ್ದಿ ಆಗಿರ್ಬೋದು. ಯಾವುದಾದ್ರೂ ಆಗಿರಲಿ, ಸಮಸ್ಯೆಗಳು ತಾಯಿ ತಂದೆಗಂತೂ ಇದ್ದೇ ಇದೆ. ಆ ನವಜೋಡಿಗಳು ಏನು ಮಾಡ್ತಾರೆ? ಹೀಗೆ ಜೀವನ ನಡೀತಾ ಇತ್ತು. ಅದೇ ಅಣ್ಣ ಅಂತಕ್ಕಂಥವ್ನು ಮುಂದೆ ಫೇಲ್ ಆಗಿ ಅವನು ಬೇರೆ ಕೆಲಸನ ನೋಡ್ಕೊಂಡ, ಮೆಕ್ಯಾನಿಕ್ಕು. ಈ ಚಿಕ್ಕವನು ತಮ್ಮ ಆದಕ್ಕಂಥವನು 10ನೇ ಕ್ಲಾಸ್ ಪಾಸ್ ಮಾಡ್ಕೊಂಡ. ಆ ವ್ಯಕ್ತಿ ಬಗ್ಗೆ ಯಾರಿಗೂ ಭರವಸೆ ಇರಲಿಲ್ಲ, 10ನೇ ಕ್ಲಾಸ್ ಪಾಸ್ ಆಗ್ತಾನೆ ಅಂತಕ್ಕಂಥದ್ದು. ಚಿಕ್ಕ ಹುಡುಗ ಪಾಸ್ ಆದ್ನ, ತಾಯಿ ತಂದೆ ಖುಷಿ ಆಯಿತು. PUCಗೆ ಅಡ್ಮಿಷನ್ ಮಾಡಿಸ್ಬೇಕು ಪಾಪ. ಆಗ ಈ ಹುಡುಗ ತಮ್ಮ ಅಂತಕ್ಕಂಥವನು ಅವ್ರ ಅತ್ತೆ ಮಗನ ಜೊತೆ ಅಡ್ಮಿಷನ್ಗೆ ಫಾರ್ಮ್ ತರೋಕೆ ಹೋದ. ಪಾಪ ಬಿದ್ದ, ಆಕ್ಸಿಡೆಂಟ್ ಮಾಡಿಕೊಂಡ. ಹಾಗೆ ಆಕ್ಸಿಡೆಂಟ್ ಮಾಡಿಕೊಂಡು ಈ ತಾಯಿ ತಂದೆ ಇದ್ದಾರಲ್ಲ, ಆ ತಂದೆಯ ಅಕ್ಕನ ಮನೆಗೆ ಕರ್ಕೊಂಡು ಹೋದ್ರು. ಅಂದರೆ ಅಕ್ಕನ ಮಗನೇ ಬೀಳಿಸಿರೋದ್ರಿಂದ ಅವ್ರ ಮನೆಗೆ ಕರ್ಕೊಂಡು ಹೋದ. ಉಪಚಾರ ಮಾಡಿದ್ರು. ಈ ತಮ್ಮ ಅಂತಕ್ಕಂಥವನು ಪೃಥ್ವಿ ಅವ್ರ ಮನೇಲೇ ಇದ್ದ, ಅತ್ತೆ ಮನೇಲಿ. ಹಾಗೆ ಪವನ್ ಅಂತ ಅಣ್ಣ ಅತ್ತೆ ಮನೇಲಿ ಹೋಗ್ತಾ ಬರ್ತಾ ಇರ್ತಾನೆ. ತಂದೆಯರ ಚಿಕ್ಕಪ್ಪ, ಅಕ್ಕ, ಅತ್ತೆ ಎಲ್ಲರ ಮನೆಗೂ ಹೋಗ್ತಕ್ಕಂಥದ್ದು ಇವನಿಗೆ ಅಭ್ಯಾಸ ಆಗಿರ್ತದೆ. ಅದೇ ರೀತಿ ಒಂದು ದಿವಸ ಹೇಳ್ತಾರೆ, ಈ ಅಣ್ಣ ತಮ್ಮಂದಿರನ್ನ ಕೂರಿಸ್ಬಿಟ್ಟು ಅತ್ತೆ ಅಂತಕ್ಕಂಥವ್ರು ಒಂದೇ ಮಾತು ಹೇಳ್ತಾರೆ, ನಿಮ್ಮ ತಾಯಿ ತಂದೆ ನಿಮ್ಮನ್ನ ಓದಿಸ್ಲಿಲ್ಲ ಅಂದರೆ, ನಿಮಗೆ ಹೊಡೆದ್ರೆ, ನಿಮಗೆ ಬಟ್ಟೆಗಳು ತಗೊಟ್ಟಿಲ್ಲ ಅಂದರೆ ನೀವೇನು ಮಾಡಿ ಗೊತ್ತಾ? ನಿಮ್ಮ ಮನೇಲಿರ್ತಕ್ಕಂಥ ಬಟ್ಟೆ ಎಲ್ಲ ತುಂಬ್ಕೊಂಡು ನಮ್ಮ ಮನೆಗೆ ಬಂದ್ಬಿಡಿ, ನಾನು ಸಾಕ್ತೀನಿ, ನಾನು ಓದಿಸ್ತೀನಿ, ನಾನು ನಿಮ್ಮನ್ನ ದೊಡ್ಡವ್ರಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಈ ಅತ್ತೆ ಅಂತಕ್ಕಂಥವಳಿಗೂ ಹಾಗೆ ಅತ್ತೆಯ ತಮ್ಮ ಅಥವಾ ತಮ್ಮನ ಹೆಂಡತಿಗೂ ಪ್ರೀತಿಸಿ ಮದುವೆ ಆದ್ರು ಅಂತ ದ್ವೇಷ ಇರ್ಬೋದು. ಆದರೆ ಈ ರೀತಿ ಹೇಳ್ತಾರೆ. ಆ ಇಬ್ಬರು ಮಕ್ಕಳು ಕೇಳಿಸ್ಕೊಳ್ತಾರೆ. ದೊಡ್ಡವನು ಆಯಿತು ಅತ್ತೆ ಅಂತ ಒಪ್ಕೋತಾನೆ. ಚಿಕ್ಕ ಹುಡುಗ ಇರ್ತಾನೆ, ಯೋಚನೆ ಮಾಡ್ತಾನೆ. 2 ದಿನ ಆಕ್ಸಿಡೆಂಟ್ ಆಗಿರೋದು ಅಪ್ಪಂಗೆ ಗೊತ್ತಾದರೆ ಬೈಯತ್ತೇನೋ ಭಯ. ಆದರೂ ಫೋನ್ ಮಾಡಿ ಹೇಳ್ತಾನೆ, ಬಂದು ಕರ್ಕೊಂಡು ಹೋಗು ಅಂತ. ಕರ್ಕೊಂಡು ಹೋಗ್ತಾರೆ. ತಮ್ಮ ಅಂತಕ್ಕಂಥವನು ಹೋಗ್ತಾನೆ, ಅಣ್ಣ ಅಲ್ಲೇ ಇರ್ತಾನೆ. ಅವನು ಹೋಗ್ತಾ ಬರ್ತಾ ಇರ್ತಾನೆ. ಹಾಗೆ ಮನೆಗೆ ಹೋದ್ಮೇಲೆ ಈ ಪೃಥ್ವಿ ಏನು ಮಾಡ್ತಾನೆ, ಅಮ್ಮ, ಅಪ್ಪ, ಅತ್ತೆ ಓದಿಸೋಕ್ಕೆ ಕಷ್ಟ ಆದರೆ ನಮ್ಮ ಮನೆಗೆ ಬಂದ್ಬಿಡಿ, ಬುಕ್ಸ್ ಬಟ್ಟೆ ತಗೊಂಡು ನಾನು ಓದಿಸ್ತೀನಿ ಅಂದರು. ಇದೊಂದದ್ದು ಒಂದು ಕಡೆಯಿಂದ ಸರಿ ಅನ್ಸಿದ್ರು, ಅಮ್ಮ ಅಪ್ಪ ಇದು ತಪ್ಪು, ನೀವು ಚೆನ್ನಾಗಿ ಓದಿಸ್ತಾ ಇದ್ದೀರಾ, ಆದರೂ ನಮ್ಮ ಮನೆಗೆ ಬಟ್ಟೆ ತುಂಬ್ಕೊಂಡು ಬಂದ್ಬಿಡಿ ಅಂತ ಯಾಕಂದ್ರು.
ಅವ್ರಿಗೂ ಮಕ್ಕಳಿದ್ದಾರೆ ಅಲ್ವಾ, ಅವ್ರನ್ನ ನಮ್ಮನೆ ಕಳಿಸ್ಬಿಡ್ತಾರ? ಇಲ್ಲ ಅಲ್ವಾ? ನಮ್ಮನ್ನ ಮಾತ್ರ ಬಟ್ಟೆ ತೂಕ ಬಂದ್ಬಿಡಿ ಅಂತ ಅಂದ್ರಲ್ಲ, ಇದು ತಪ್ಪು ಅಮ್ಮ. ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಒಳ್ಳೆ ಮಾರ್ಗ ತೋರಿಸ್ಬೇಕು. ನಿಮ್ಮ ಅಪ್ಪ ಅಮ್ಮ ಹೊಡೆದ್ರೆ, ಸ್ಕೂಲ್ ಕಳಿಸಿಲ್ಲ ಅಂದರೆ ನಮ್ಗೆ ಹೇಳ್ರಿ, ನಮಗೆ ಬೈದು ನಾವು ಅವ್ರಿಗೆ ಬುದ್ಧಿ ಹೇಳ್ತೀವಿ. ನಿಮ್ಮ ಅಪ್ಪ ಅಮ್ಮಂಗೆ, ನನ್ನ ತಮ್ಮಂಗೆ, ನನ್ನ ತಮ್ಮನ ಹೆಂಡತಿಗೆ ಬುದ್ಧಿ ಹೇಳ್ತೀನಿ ಅಂತ ಅನ್ಬೋದಿತ್ತು. ಆದರೆ ಬಟ್ಟೆ ತುಂಬ್ಕೊ ಬಂದ್ಬಿಡಿ ಅಂತ ಅಂತವ್ರಲ್ಲ, ಇದು ನನಗೆ ಬೇಜಾರು. ಇನ್ಮೇಲೆ ಇವ್ರ ಮನೆಗೆ ಹೋಗಲ್ಲ ಅಮ್ಮ ಅಂತ ಅಂತಾನೆ. ಹಾಗೆ ಮರುದಿನಕ್ಕೆ ಅಣ್ಣನೂ ಬರ್ತಾನೆ ಪವನ. ಆಗ ಅಣ್ಣ ಹಿಂಗೆ ಅತ್ತೆ ಅಂತು, ಇದು ಸರಿನಾ ಅಂದೆ. ಇದೇ ಸರಿ. ಯಾಕೆ ಹೊಡಿಬೇಕು ನಮ್ಮ ಅಪ್ಪ ಅಮ್ಮ? ಹೊಡಿದ್ರೆ ಬೈತಾರೆ, ಯಾಕಿರ್ಬೇಕಿಲ್ಲಿ, ನಾನು ಅತ್ತೆ ಮನೇಲೇ ಇರ್ತೀನಿ ಅಂತ ಅಂತಾನೆ. ಅವನು ಬೇಜಾರಾಗತ್ತೆ. ಹೋಗಪ್ಪ ನೀನು ಎಲ್ಲಾರ ಇರು ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ. ನಾನು ನಿನ್ನ ಅಡೆತಡೆ ಮಾಡಲ್ಲ, ನಿನ್ನ ದಂಡೆಸರೆ ನಮಗೆ ಹೊಡೆಯೋ ಮಟ್ಟಕ್ಕೆ ಮುಂದಕ್ಕೆ ಬೆಳಿತೀರಾ, ನಿಮ್ಮಿಷ್ಟ, ನಿಮ್ಮ ಜೀವನ ಅಂತ ನೊಂದ್ಕೋತಾರೆ. ಆದರೆ ದೊಡ್ಡವನು ಬಟ್ಟೆ ತುಂಬಿಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತಾನೆ. ಆದರೆ ತಾಯಿ ತಂದೆ ಬಟ್ಟೆನ ಕೊಡೋದಿಲ್ಲ. ಆದ್ರೂ ನೀವು ಕೊಡದೇ ಇದ್ರು ನಾನು ಹೋಗ್ತೀನಿ ಅಂದ್ಬಿಟ್ಟು ಹೊಂಟೋಗ್ಬಿಡ್ತಾನೆ. ಅವ್ರ ಮನೇಲಿ ಕಾರು ವೆಹಿಕಲ್ ಇರುತ್ತೆ, ಅದು ಆಸೆ ಮೇಲೆ ಹೋಗ್ತಾನೆ. ಆದರೆ ಈ ಹುಡುಗ ಚಿಕ್ಕವನು ಇದು ತಪ್ಪು ಅಂತ ತಿಳಿದು ತಾಯಿ ತಂದೆ ಬಿಟ್ಟು ಎಲ್ಲೂ ಹೋಗಲ್ಲ. ಅವ್ರ ಜೊತೆಲೇ ಉಳ್ಕೊಂಡು ಅವನು BCom ಎಜುಕೇಶನ್ ಮಾಡ್ತಾನೆ, ಒಂದು ಉದ್ಯೋಗಕ್ಕೆ ಸೇರ್ಕೋತಾನೆ. ಆದರೆ ಅಣ್ಣ ಅಂತಕ್ಕಂಥವನು ಇನ್ನೊಬ್ರ ಮನೇಲಿ ಇದ್ರೆ ಯಾವ ರೀತಿ ಇರತ್ತೆ? ಅವನು ಮಾಡಿದ ದುಡಿಮೆ ಎಲ್ಲ ಅವ್ರ ಖರ್ಚೆ ಆಗ್ತಾ ಇರತ್ತೆ. ಆದರೆ ಒಂದು ನಿಮಿಷ ನನ್ನ ತಾಯಿಂದೆ ನನ್ನ ತಂದೆ ತಾಯಿ ಕೆಟ್ಟವರು ಒಳ್ಳೆಯವರು ಅದು ಇನ್ನೊಬ್ರಿಗೆ ಬೇಡ, ಆದರೆ ನಮಗೆ ದೇವರಾಗಿರ್ತಾರೆ, ನಾವ್ಯಾಕೆ ಅವ್ರನ್ನ ಬಿಟ್ಟು ಹೋಗ್ಬೇಕು? ಅವ್ರು ಮಾಡಿರೋ ತಪ್ಪೇನು? ನಮ್ಮ ಜನ್ಮ ಕೊಟ್ಟವ್ರೆ, ಅದು ತಪ್ಪ? ಅದು ಜನ್ಮ ಕೊಟ್ಟ ಋಣಕ್ಕೋಸ್ಕರ ನಾವು ಇಲ್ಲಿರ್ಬೇಕು, ಇದೇ ನ್ಯಾಯ ಅಂತ ತಿಳ್ಕೊಂಡು ಒಂದು ಕ್ಷಣ ಯೋಚನೆ ಮಾಡಿದರೆ ಅವನು ಧರ್ಮನ ಆಯ್ಕೆ ಮಾಡ್ಕೊತಿದ್ದ. ಇಲ್ಲಿ ಧರ್ಮ ಅಧರ್ಮಕ್ಕೂ ಯುದ್ಧ. ಧರ್ಮನ ಆಯ್ಕೆ ಮಾಡ್ಕೊಂಡ ತಮ್ಮ, ಅಧರ್ಮನ ಆಯ್ಕೆ ಮಾಡ್ಕೊಂಡ ಅಣ್ಣ. ಮತ್ತೊಬ್ಬರ ಮಾತು ಕೇಳಿ ಮೈ ಮನಸ್ಸು ಸೋತು ಹೊರಗಡೆ ಹೋದ. ಆದರೆ ಈ ತಮ್ಮ ಅಂತಕ್ಕಂಥವನು ಯಾರ ಮಾತನ್ನು ಕೇಳದೆ ತಾಯಿ ತಂದೆಯೇ ದೇವರು ಅಂತ ತಿಳ್ಕೊಂಡ. ಇಲ್ಲೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಟ್ಟೆ ತುಂಬ್ಕೊ ಬಂದ್ಬಿಡು ಅಂದ್ರಲ್ವಾ, ಅವ್ರು ಕೂಡ ಅವ್ರ ತಾಯಿ ತಂದೆನ ಅತಿಯಾಗಿ ಇಷ್ಟಪಡ್ತಾರೆ. ಹಾಗೆ ಅವ್ರ ಮಕ್ಕಳನ್ನು ಅತಿಯಾಗಿ ಇಷ್ಟಪಡ್ತಾರೆ. ಅವ್ರ ತಾಯಿ ತಂದೆನ ಅವ್ರು ಬಿಟ್ಕೊಡಲ್ಲ, ಅವ್ರ ಮಕ್ಕಳನ್ನು ಬಿಟ್ಕೊಡಲ್ಲ. ಅಂದಮೇಲೆ ಈ ಹುಡುಗನು ಅವ್ರ ತಾಯಿ ತಂದೆ ಬಿಟ್ಕೊಡಲ್ಲ, ಅವ್ರ ಮಕ್ಕಳನ್ನು ಬಿಟ್ಕೊಡಲ್ಲ ಅಂದ್ಬಿಟ್ಟು ಈ ಬಾಲಕ ಚಿಕ್ಕವನು ತಮ್ಮ ಪೃಥ್ವಿ ಇವನು ಬಿಟ್ಕೊಟ್ಟಿಲ್ಲ. ಆದರೆ ಈ ಮಧ್ಯದಲ್ಲಿ ಅಣ್ಣ ಅಂತಕ್ಕಂಥವನು ಇಲ್ಲಿ ತಾಯಿ ತಂದೆನೂ ಬಿಟ್ಕೊಟ್ಟ, ತನ್ನ ಮಾನವೀಯತೆನೂ ಬಿಟ್ಕೊಂಡ, ಇನ್ನೊಬ್ರು ಮಾತನ್ನು ಕೇಳ್ದ. ಅಲ್ಲಿ ಅವ್ರು ಬುದ್ಧಿವಂತರಾದ್ರು, ಇವನು ದಡ್ಡನಾದ. ಈ ತಾಯಿ ತಂದೆಗೆ ವಿರುದ್ಧವಾಗಿ ಅವನ್ನ ಶುರು ಮಾಡಿದ್ರು ಸ್ನೇಹಿತರೆ. ಅಣ್ಣನ್ನ ತಮ್ಮನ್ನ ದೂರ ಮಾಡಿ ಅಣ್ಣ ತಮ್ಮ ದೂರವಾಗಿ ಶತ್ರುಗಳಾಗಿ ಬೆಳೆಸಿದ್ರು. ತಾಯಿ ತಂದೆಗೆ ರಿವೆಂಜ್ ತೀರ್ಸ್ಕೊಳ್ಳಕ್ಕೆ ಅತ್ತೆ ಅಂತಕ್ಕಂಥವ್ರು ಅಥವಾ ಅತ್ತೆಯ ತಮ್ಮಂದಿರಿರ್ಬೋದು, ತಾಯಿ ತಂದೆ ಇರ್ಬೋದು, ಇವರನ್ನ ಆಯುಧವಾಗಿ ಬಳಸ್ಕೊಂಡ್ರು. ಈ ತಮ್ಮ ಈ ಜಗಳಕ್ಕೆ ಬಂದ್ರೆ ಅಣ್ಣನ ಬಿಡೋದು, ಈ ಅಣ್ಣ ತಮ್ಮಂದಿರಿಗೆ ಹೊಡೆದಾಟ ಮಾಡೋದು, ಅಥವಾ ಈ ಪ್ರೀತಿ ಮಾಡಿದ ಜೋಡಿಗಳಿಗೆ ಇವರಿಂದಲೇ ಪಾಠ ಕಲಿಸ್ಮ, ನಮ್ಗೆ ಹೊಡೆದ್ರೆ ಬಡಿದ್ರೆ ಇವ್ರ ಕಡೆಯಿಂದಲೇ ಜಗಳ ಮಾಡಿಸ್ಮ, ತಂದೆ ತಾಯಿಗೆ ಮಕ್ಕಳನ್ನೇ ಎತ್ಕಟ್ಬಿಡ್ಮ ಅಂತ ಅವರು ಈ ರೀತಿ ಮಾಡಿದ್ರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವ್ರು ಮಾಡೋದು ತಪ್ಪಲ್ವಾ? ತಮ್ಮ ತಾಯಿ ತಂದೆನ ಉಳಿಸ್ಕೊಂಡ್ರು, ತಮ್ಮ ಮಕ್ಕಳನ್ನು ಉಳಿಸ್ಕೊಂಡ್ರು. ಅದೇ ತಮ್ಮನ ಮಕ್ಕಳ ಬಾಳನ್ನ ಹಾಳು ಮಾಡಿ, ಅಣ್ಣ ತಮ್ಮಂದಿರು ದೂರ ಮಾಡಿ, ತಾಯಿ ಮಕ್ಕಳನ್ನ ದೂರ ಮಾಡಿದ್ರು. ಇದು ನ್ಯಾಯನಾ ಅನ್ಯಾಯನಾ? ನೀವೇ ಹೇಳಬೇಕು ಸ್ನೇಹಿತರೆ. ಕಾಲ ಹೇಗೆ ನಡೀತಿದೆ, ಅಣ್ಣ ತಮ್ಮಂದಿರ ಯಾವ ರೀತಿ ದೂರ ಮಾಡ್ತಾರೆ ಈ ಜನಗಳು, ಸಂಬಂಧಿಕರು, ಅವರನ್ನ ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಯೋಚನೆ ಮಾಡಿ ತಾಳ್ಮೆಯಿಂದ ಇರಿ. ಯಾವ ಅಣ್ಣ ತಮ್ಮಂದಿರು ದೂರ ಆಗೋದಿಲ್ಲ, ಯಾವ ತಾಯಿ ತಂದೆಗಳಿಂದ ಬೇರ್ಪಡೋದಿಲ್ಲ. ಸಂಬಂಧಿಕರಿಗೆ ಆಡ್ಕೊಳ್ಳೋಕ್ಕೆ ನಾವು ಅವಕಾಶ ಸಿಕ್ಕಲ್ಲ. ದಯವಿಟ್ಟು ಇದು ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಸಂಬಂಧಗಳನ್ನ ಉಳಿಸ್ಕೊಳ್ಳಿ, ತಾಯಿ ತಂದೆಗಳನ್ನು ಗೌರವಿಸಿ ಅಂತ ಈ ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ
ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ.